ಈ ಒಂದು ಜಾಗ ಯಾವ್ದು ಗೊತ್ತಾ ನಿಮ್ಗೆ? ಬನ್ನಿ ಈ ವಿಡಿಯೋದಲ್ಲಿ ಹೇಳುತ್ತೆ. ವಿಡಿಯೋನ ಫುಲ್ ನೋಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಂಗೇನೆ ಕಾಮೆಂಟ್ ಮಾಡಿ. ಹಾಯ್, ಹೆಲೋ, ನಮಸ್ಕಾರ. ಇವತ್ತು ನಮ್ಮ ಪ್ರಯಾಣ ಶುರು ಆಗ್ತಾ ಇರೋದು ಮಣಿಪಾಲದಿಂದ ಪಶ್ಚಿಮ ಘಟ್ಟದ ಮಧ್ಯದಲ್ಲಿರೋ ಒಂದು ಸುಂದರವಾದ ತಾಣ ದೇವರ ಮನೆ ಬೆಟ್ಟಕ್ಕೆ. ಬೇಗ ಹೋಗ್ಬೇಕಂತ ಅನ್ಕೊಂಡಿದ್ವಿ, ಆದ್ರೆ ತುಂಬಾ ಲೇಟ್ ಆಯ್ತು. ಸೊ ನಾವು ಬಜಗೋಳಿಗೆ ಹೋಗುವಾಗಲೇ 7:15 ಸೊ ನಾವು ದೇವರ ಮನೆಗೆ ಹೋಗ್ಬೇಕಾದ್ರೆ ಚಾರ್ಮಾಡಿ ಘಾಟಿಂದ ಹೋಗ್ಬೇಕು. ಸೊ ಚಾರ್ಮಾಡಿ ಘಾಟ್ನ ಒಂದು ನೇಚರ್ ಬ್ಯೂಟಿನ ಎಂಜಾಯ್ ಮಾಡ್ತಾ ಹೋಗುವ, ಬನ್ನಿ. ಈ ಘಾಟ್ ಕರ್ನಾಟಕದ ಅತಿ ಸುಂದರ ಘಾಟ್ ರಸ್ತೆಗಳಲ್ಲಿ ಒಂದಾಗಿದೆ. ಜಲಪಾತಗಳನ್ನು ಕಾಣಬಹುದು, ಹಾಗೆ ದೂರದಲ್ಲಿ ಎತ್ತರದ ಬೆಟ್ಟಗಳನ್ನು ಸಹ ಕಾಣಬಹುದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕನ್ನ ಸಂಪರ್ಕಿಸುತ್ತದೆ. ಇದು ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿರುವ ಒಂದು ಘಾಟ್ ಆಗಿದೆ. ಇದು ಕರಾವಳಿಯನ್ನು ಮತ್ತು ಮಲೆನಾಡನ್ನು ಸಂಪರ್ಕಿಸುವ ಒಂದು ಪ್ರಮುಖ ರಸ್ತೆ ಆಗಿದ್ದು, ಅದಲ್ಲದೆ ಪ್ರಕೃತಿ ಪ್ರಿಯರಿಗೆ, ಛಾಯಾಗ್ರಾಹಕರಿಗೆ ಅತ್ಯಂತ ಇಷ್ಟವಾದ ಒಂದು ತಾಣವಾಗಿದೆ. ಮಳೆಗಾಲದಲ್ಲಿ ಅಂತೂ ಇಲ್ಲಿನ ಜಲಪಾತಗಳು ತುಂಬಾ ಸುಂದರವಾಗಿ ಕಾಣಿಸ್ತಾ ಇರ್ತದೆ. ಇದಾದ್ಮೇಲೆ ನಮ್ಗೆ ಸಿಗುವ ಊರು ಕೊಟ್ಟಿಗೆಹಾರದಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗೆ ನಮ್ಗೆ ದೇವರ ಮನೆ ಅನ್ನೋ ಬೋರ್ಡ್ ಕಾಣಿಸ್ತದೆ. ಈ ಬೋರ್ಡ್ ಇಂದ ಬಲಬದಿಗೆ 12 ಕಿಲೋಮೀಟರ್ ಕಾಫಿ ತೋಟದ ಮಧ್ಯೆ ನಾವು ಹೋಗ್ತಾ ಇದ್ರೆ ನಮ್ಗೆ ಸಿಗುವುದೇ ದೇವರ ಮನೆ. ನೀವಿಲ್ಲಿ ಯಾವ ಶಿಖರವನ್ನು ಬೇಕಾದ್ರೂ ಏರ್ಬೋದು. ಸೊ ನಿಮ್ಗೆ ಎಲ್ಲಿ ನೋಡಿದ್ರು ಜನ ಕಾಣಿಸ್ತಾರೆ. ಸೊ ಹಾಗೇನೆ ನಿಮ್ಗೆ ಇಲ್ಲಿ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಅಥವಾ ಎಂಟ್ರಿ ಫೀಸ್ ಏನೂ ಇರೋದಿಲ್ಲ. ಸೊ ನೀವು ಡೈರೆಕ್ಟ್ ಬಂದು ಪಾರ್ಕಿಂಗಿಗೆ, ಇನ್ ಕೇಸ್ ಅವ್ರು ಯಾರಾದರೂ ಪಾರ್ಕಿಂಗಿಗೆ ದುಡ್ಡು ಕೇಳಿದರೆ ಪಾರ್ಕಿಂಗ್ ಒಂದು ದುಡ್ಡು ಕೊಡಬೇಕು, ಬಿಟ್ಟರೆ ಮತ್ತೆ ಯಾವುದಕ್ಕೂ ದುಡ್ಡು ಕೊಡುವಂತಹ ಅವಶ್ಯಕತೆನೇ ಇರುವುದಿಲ್ಲ. ಇಲ್ಲಿ ಬೆಟ್ಟದ ಶಿಖರವನ್ನೇರಲು ನಿಮಗೆ ಹಲವು ದಾರಿಗಳಿವೆ. ಹಾಗೆ ನಿಮಗೆ ಇಷ್ಟವಾದ ಶಿಖರವನ್ನೇರಬಹುದು. ಸೊ ನೀವು ಶಿಖರವನ್ನೇರಿದ ನಂತರ ಇಲ್ಲಿ ಕಾಣುವ ಪಶ್ಚಿಮ ಘಟ್ಟದ ನೋಟ ನಿಮ್ಮ ಎಲ್ಲಾ ಪ್ರಯತ್ನಗಳಿಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬೆಟ್ಟದ ಮೇಲಿಂದ ಕಾಣುವ ಹಸಿರು ಕಾಡುಗಳು, ಮಂಜಿನಿಂದ ಆವೃತವಾದ ಬೆಟ್ಟಗಳು, ತಂಪಾದ ಗಾಳಿ ಇಲ್ಲಿನ ಅನುಭವವನ್ನು ನಿಮಗೆ ಸದಾ ನೆನಪಿನಲ್ಲಿಡುತ್ತದೆ. ಹಾಗೆ ನೀವಿಲ್ಲಿ ಕಾಲಭೈರವೇಶ್ವರನ ದೇವಾಲಯವನ್ನು ಕಾಣಬಹುದು. ನಂಬಿಕೆ ಪ್ರಕಾರ ಶಿವ ಭೂಮಿಗೆ ಬಂದ ಸ್ಥಳ ಅಂತ ಒಂದು ಹೇಳಲಾಗ್ತದೆ. ಹಾಗೆ ಈ ದೇವಸ್ಥಾನ ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ದೇವಸ್ಥಾನದ ಮುಂದೆನೆ ಒಂದು ಕೆರೆಯನ್ನು ನೀವು ಕಾಣಬಹುದು. ಆ ಕೆರೆ ತುಂಬಾ ವಿಶಾಲವಾಗಿದೆ, ತುಂಬಾ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ.